ಅರಣ್ಯ ಇಲಾಖೆಯಿಂದ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ವಕ್ತಾರರು ಹಾಗೂ ಮಾಜಿ ಸಂಸದರಾದ ಆಯನೂರು ಮಂಜುನಾಥ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ರಮ ಅರಣ್ಯ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. 2015ರ ನಂತರದ ಒತ್ತುವರಿ ತೆರವು ಕೈಗೊಂಡಿದ್ದಾರೆ. ಅರಣ್ಯ ಒತ್ತುವರಿ ಕೆಲಸಕ್ಕೆ ನಮ್ಮ ಆಕ್ಷೇಪವಿಲ್ಲ. ಆದರೆ ಕಣ್ಣಿಗೆ ಕಾಣುವಂತಹ ಪ್ರಭಾವಿಗಳ ಒತ್ತುವರಿ ತೆರವು ಆಗುತ್ತಿಲ್ಲ. ಬದಲಿಗೆ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವವರ ತೆರವು ಆಗುತ್ತಿದೆ. ಅರಣ್ಯ ಇಲಾಖೆಯ ಈ ಕ್ರಮದಿಂದ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಆತಂಕಕ್ಕೊಳಗಾಗಿದ್ದಾರೆ ಎಂದಿದ್ದಾರೆ. ಗ್ರಾಮೀಣ ಭಾಗದೊಳಗೆ ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ಸಮೂಹ ಮಾಡಿದೆ. 15ರ ನಂತರ ಯಾರಾದರೂ ಮಾಡಿದ್ರೆ ಅದನ್ನ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನೋಂಥ ನಿಲುವನ್ನು ನಾವು ಈಗಾಗಲೇ ಪ್ರಕಟ ಮಾಡಿದ್ದೇವೆ. 9 ವರ್ಷ ಹಿಂದೆ, ಅದಕ್ಕಿಂತ ಮೊದಲು 96 ನಂತರ ನಾವು 652, 53 ಹೀಗೆಲ್ಲ ಹಾಕೊಂಡು ಬಂದು ಬಗರಕ್ಕೂ ಮಂಜೂರಾಗತ್ತೆ ಅಂತ ಕಾಯ್ತಾ ಇದ್ದಂತ ರೈತರು ಅರಣ್ಯವನ್ನು ಉಳಿಸೋದ್ರ ಬಗ್ಗೆ ನಮ್ದು ಯಾರ್ದು ತಕರಾರಿಲ್ಲ. ಅದಕ್ಕೆಲ್ಲ ಒಂದು ಹ್ಯೂಮನ್ ಟಚ್ ಬೇಕಲ್ಲ, ಮಾನವೀಯತೆಯ ಮೆರಗಿರಬೇಕಲ್ಲ. ಇದೇ ಅಧಿಕಾರಿಗಳು ಯಾರು ಬಲಿಷ್ಠರು, ಅದು ರಾಜಕೀಯ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಂತವರ ಒತ್ತುವರಿಗಳನ್ನ, ಪ್ರತಿಷ್ಠಿತ ಸಂಸ್ಥೆಗಳ ಒತ್ತುವರಿಗಳನ್ನ ಕೈಬಿಟ್ಟು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡೋಂಥವ್ರನ್ನ ಕೈಬಿಟ್ಟು ಅವರ ಸಮೀಪನೂ ಹೋಗ್ತಾ ಇಲ್ಲ. ಇವರು ಬಡವರದನ್ನ ನುಗ್ಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈಲ್ಡ್ ಲೈಫ್ನ ವ್ಯಾಪ್ತಿಯೊಳಗೆ ಎಷ್ಟಾಗಿಲ್ಲ, ಲಯನ್ ಸಫಾರಿ ಪಕ್ಕದೊಳಗೇನೆ ಲೇಔಟ್ಗಳಾಗ್ತಾ ಇವೆ, ಕಮರ್ಷಿಯಲ್ ಚಟುವಟಿಕೆ ನಡೀತಾ ಇದ್ದಾವೆ, ಕಣ್ಣಿಗೆ ಕಾಣ್ತವೆ, ರಸ್ತೆಯ ಬದಿಯಲ್ಲಿ ಒಳಗೆ ಹೋಗ್ಬೇಕಾಗಿಲ್ಲ. ಆತರ ಅಂತ ಎಲ್ಲ ಚಟುವಟಿಕೆಗಳನ್ನ ಬಿಟ್ಟು ಕಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಹಳ್ಳಿಯಲ್ಲಿ ಬದುಕಂತ ರೈತರ ಮೇಲೆ ದಾಳಿ ಮಾಡುವಂತ ಈ ಸ್ವಭಾವವನ್ನ ಸರ್ಕಾರ ನಮ್ಮದೇ ಇದ್ರೂ ಕೂಡ ಮಾತನ್ನ ಕೇಳದಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಅಧಿಕಾರಿಗಳನ್ನ ನಡ್ಕೊಂಡ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನ್ನೋದು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ರೈತನಿಗೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಸರ್ಕಾರವನ್ನು ನೋಡಿಬಿಡ್ತಾರೆ, ನಮ್ಮ ಪಾತ್ರ ಇಲ್ದಿದ್ರು ಕೂಡ. ಅಂತ ಸಂದರ್ಭದಲ್ಲಿ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತಾನೆ ನಾವು ನಿಮ್ಮ ಮೂಲಕ ಒಂದೇ ಜನರನ್ನ ಜಾಗೃತಿಗೊಳಿಸ್ಬೇಕು. ಆ ಜನರಿಗೆ ಒಂದು ಆತ್ಮವಿಶ್ವಾಸವನ್ನ, ಯಾರು ಅಶಕ್ತರಿದ್ದಾರೆ, ಹೊಟ್ಟೆಪಾಡಿಗಾಗಿ 1 ಎಕರೆ 2 ಎಕರೆ ಭೂಮಿ ಮಾಡಿಕೊಂಡಂತವನ ಬದುಕನ್ನ ಛಿದ್ರ ಮಾಡುವಂತ ಈ ದುರಹಂಕಾರದ ನಡವಳಿಕೆಯನ್ನ ಅಧಿಕಾರಿಗಳಿಂದ ನಾವು ಖಂಡಿಸ್ತೇವೆ. ಅದಕ್ಕೋಸ್ಕರ ಬಂದಿದ್ದೇವೆ. ನಮ್ಮ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅಂತಾನೆ ಅಧಿಕಾರಿಗಳ ತರ ನಡ್ಕೊಳ್ತಾ ಇದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ನಿರೂಪಿಸೋದು ಅನಿವಾರ್ಯ. ಮಂತ್ರಿ ಹೇಳಿದಾಗೂ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾವು ನೀವು ಮುಂಜೆ ಹತ್ಕೊಂಡು ಹೇಳಿದ್ರೆ ಕೇಳ್ತಾರ? ಅಂತವರಿಗೆ ತಕ್ಕ ಪಾಠ ಪ್ರಜಾತಂತ್ರಗಳಿಗೆ ಪ್ರತಿಭಟನೆ ಒಂದೇ. ಅದನ್ನ ಮಾಡಕ್ಕೆ ಅವಕಾಶ ಕೊಡಬೇಡಿ ಅಧಿಕಾರಿಗಳು. ಸ್ವಲ್ಪ ಸಂಯಮದಿಂದ, ಸಂವೇದನಾಶೀಲರಾಗಿ, ಬಲಿಷ್ಠನ ಬದುಕಾಗಿ ಬಿಟ್ಟು ಬಡವರ ಮೇಲೆ ದಾಳಿ ಮಾಡುವಂತ ಈ ಕ್ರಮವನ್ನ ಖಂಡಿಸೋ ಸಲುವಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಜನ ಕೂತು ಆ ಜನಕ್ಕೊಂದು ಭರವಸೆಯನ್ನ, ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಮಾಡ್ತಾ ಇದ್ದೇವೆ. ಮಂತ್ರಿಗಳು ಬರ್ತಾರೆ, ಮಂತ್ರಿಗಳ ಗಮನಕ್ಕೂ ತರ್ತೇವೆ. ಅಗತ್ಯ ಬಿದ್ದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗಮನಕ್ಕೂ ತರ್ತೇವೆ. ಅವರ ನಿರ್ದೇಶನವನ್ನು ಮೀರಿ ಯಾರಾದರೂ ಹಠಮಾರಿ ಧೋರಣೆಯನ್ನ, ದುರಂಕಾರದ ವರ್ತನೆಯನ್ನ ಮಾಡಿದರೆ ಅಂತ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯ ಪಾಠವನ್ನ ಕಲಿಸೋದ್ರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಪ್ರಯತ್ನವನ್ನ ಮಾಡೋ ಸಲುವಾಗಿ ನಾವು ನಮ್ಮನ್ನು ಬಂದಿದ್ದೇವೆ. ತಮ್ಮ ಸಹಕಾರವನ್ನ ಕೂಡ ಕೇಳ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚೆಚ್ಚು ನೈಜ ಮಾಹಿತಿಯನ್ನ ಹೊರಹಾಕೋದ್ರ ಮೂಲಕ ಜನರ ಜಾಗೃತಿಗೆ ತಾವು ಕೂಡ ಕಾರಣರಾಗಬೇಕು. ಅಲ್ಲಿಯ ಬಡ ರೈತರು ಆತ್ಮ ಸ್ಥೈರ್ಯವನ್ನು ಕುಂತ್ಕೊಳ್ಳೋದು ಬೇಡ. ಸರ್ಕಾರ ಮತ್ತು ಪಕ್ಷದೆಲ್ಲ ನಾವು ಪ್ರಮುಖರು ಅವರ ಪರವಾಗಿ ಇರ್ತೇವೆ ಅಂತಕ್ಕಂಥ ವಿನಂತಿಯನ್ನು ಕೂಡ ತಮ್ಮ ಮೂಲಕ ಮಾಡ್ತಾ ಇದ್ದೇವೆ.